ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಯೂರಿಯಾ ಉರಿ ದಗ್ಗನೆ ಹೊತ್ತುಕೊಂಡಿದೆ. ಗೊಬ್ಬರ ನೋ ಸ್ಟಾಕ್ ಬೋರ್ಡ್ಗೆ ರೈತರಲ್ಲಿ ಆಕ್ರೋಶ ಹೊತ್ತಿದೆ. ಬೆಳಗಿನ ಜಾವ 3 ಗಂಟೆಯಿಂದ ಕ್ಯೂ ನಿಂತರೂ ಬೊಗಸೆಯಷ್ಟು ಯೂರಿಯಾ ಸಿಗ್ತಿಲ್ಲ ಅಂತ ಕೆರಳಿದ್ದಾರೆ. ಇದಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಕೊರತೆಗಳ ಕಾರಣಗಳ ಪಟ್ಟಿ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಸಮಾಧಿ ರಹಸ್ಯಗಳ ಸತ್ಯದ ಹುಡುಕಾಟ ಶುರುವಾಗಿದೆ. ಅನಾಮಿಕನ ಪತ್ರದಲ್ಲಿ ಕಲ್ಲೇರಿ ಕಾಡಿನ ಭಯಾನಕತೆಯ ವಿವರಣೆ ಇದ್ದು ನಾಳೆ ಗುಟ್ಟಿನ ಗುಂಡಿಗಳ ಮಹಜರು ನಡೆಯುವ ಸಾಧ್ಯತೆ ಇದೆ. ಇತ್ತ 39 ವರ್ಷಗಳ ಹಿಂದೆ ಸತ್ತ ಪದ್ಮಲತಾ ಕೇಸು ಎದ್ದು ಕೂತಿದೆ. ಈ ಘಟನೆ ರಾಜಕೀಯ ಸಮರಕ್ಕೆ ಕಾರಣ ಆಗಿದೆ. ಸ್ಕ್ಯಾನರ್ ಅಂದ್ರೆ ಸಾಕು, ವ್ಯಾಪಾರಿಗಳು ನಿದ್ದೆಯಲ್ಲೂ ಬೆಚ್ಚಿ ಬೀಳುತ್ತಾ ಇದ್ದಾರೆ. ಜಿಎಸ್ಟಿಗೆ ಬೆದರಿ ಯುಪಿಎನಿಂದ ನಗದಿನತ್ತ ಹೊರಳಿದ್ದಾರೆ. ಈಗ 2 ನೋಟಿಸ್ ಬಂದಿದ್ದು 3ನೇಯದ್ದು ಫೈನಲ್ ಆರ್ಡರ್ ಅಂತ ವಾರ್ನಿಂಗ್ ಬಂದಿದೆ. ಇತ್ತ ವ್ಯಾಪಾರಿಗಳು ಹೋರಾಟದಲ್ಲೂ ಹೋಳಾಗಿದ್ರೆ ಅತ್ತ ರಾಜಕೀಯಕ್ಕೂ ಕಾವು ಸಿಕ್ಕಿದೆ. ಈ ಸಾವೇ ವಿಚಿತ್ರ. ರಾತ್ರಿ ಚೌಳೆಕಾಯಿ ತಿಂದ ಕುಟುಂಬ ಸಾವನ್ನೇ ಉಂಡಿದೆ. ರಾಯಚೂರಿನ ಸಿರವಾರದಲ್ಲಿ 3 ಮರಣ ಮನೆಯನ್ನೇ ಸ್ಮಶಾನವಾಗಿಸಿದೆ. ಇತ್ತ ಬಾಗಲಕೋಟೆಯಲ್ಲಿ ಅಂಗನವಾಡಿಗೆ ಹೋಗಿದ್ದಂತ 3 ವರ್ಷದ ಕಂದ ದ್ವೇಷದ ಬೆಂಕಿಗೆ ಚಿಕ್ಕಪ್ಪನಿಂದಲೇ ಚಾಕು ಇರಿತಕ್ಕೆ ಇಹಲೋಕ ತ್ಯಜಿಸಿದೆ. ಉಪರಾಷ್ಟ್ರಪತಿ ಧನ್ಕರ್ ರಾಜೀನಾಮೆ ಅಚ್ಚರಿ ಮತ್ತು 10 ಅನುಮಾನಗಳಿಗೆ ಜನ್ಮ ನೀಡಿದೆ. ಹೈಕೋರ್ಟ್ ಜಡ್ಜ್ ವಿರುದ್ಧ ಮಹಾಭಿಯೋಗದ ನೋಟಿಸ್ ಅಂಗೀಕಾರ ಸರ್ಕಾರದ ಜೊತೆ ಸಂಘರ್ಷ ಸೃಷ್ಟಿಸಿದೆ. ನಿನ್ನೆ 1 ಗಂಟೆಯಿಂದ ಸಂಜೆ 4:30 ನಡುವೆ ನಡೆದಂತ ಘಟನೆ ಕಾರಣ ಅಂತ ಕಾಂಗ್ರೆಸ್ ಬಾಂಬ್ ಸಿಡಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.